ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಾಪುನ ಸ್ಕೂಲಿಗೆ ಬಿಟ್ಟೆ ಈಗ ಜಸ್ಟು. ಸೊ ಸ್ಕೂಲ್ ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕೂಲಿಂದ. ಚೈನಾದಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇನಿಷಿಯಲ್ ಡೇಸ್ ಇದು. ಇನಿಷಿಯಲ್ ಡೇಸಲ್ಲೇ 34 ಡಿಗ್ರಿ ಆ ಥರ ಇದೆ. ಇನ್ನು 4 ದಿನ ಆಲ್ರೆಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ನಾನು. ಎಣ್ಣೆ ಹಾಕಿರೋದಕ್ಕೂ ಅದಕ್ಕೂ ಇನ್ನೂ ಜಾಸ್ತಿ ಸ್ವೆಟ್ ಆಗ್ತಿದ್ದೀನಿ. ಡೈರೆಕ್ಟಾಗಿ ಈಗ ತರಕಾರಿ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಸ್ವಲ್ಪ ತರಕಾರಿ ತೊಗೋಬೇಕು. ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಈ ಥರದ್ದೆಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಇವಾಗ ತರಕಾರಿ ತಗೊಳ್ಳೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಈ ತರಕಾರಿ ಮಾರ್ಕೆಟ್ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವ್ರು ಯಾರಾದರೂ ಅಲ್ಲಿ ಹೋಗಿ ಮಾರ್ಕೆಟ್ ಒಂದು ವಿಡಿಯೋ ನೋಡ್ಬೋದು ನೀವು. ತಗೋತಾ ಇದ್ದೀನಿ ನಾನು. ಅರ್ಧ ಕೆಜಿಗೆ ಈ ಬೀನ್ಸು, ಇದು ನಾಟಿ ಬೀನ್ಸ್ ಅಂತಾರೆ ನೋಡಿ, ಆ ಥರ ಇದು. ಈ ಬೀನ್ಸ್ ಅರ್ಧ ಕೆಜಿಗೆ ಆಲ್ಮೋಸ್ಟ್ 46-47 ರೂಪಾಯಿ ಆಗುತ್ತೆ. ಇಲ್ಲಿ ಸ್ವಲ್ಪ ಆಯ್ಕೊಳ್ಳೋಕ್ಕೆಲ್ಲ ಬಿಡ್ತಾರೆ, ಅಂದರೆ ಅದು ತೊಗೋಬೋದು. ಚೆನ್ನಾಗಿರೋದನ್ನ ಈ ಥರ ಆಯ್ಕೊಂಡು ತೊಗೋಬೋದು. ಇಲ್ಲಾಂದರೆ ತರಕಾರಿನ ತೊಗೊಳಲ್ಲ ಎಷ್ಟೊಂದು ಜನ ಅಂಗಡಿನಲ್ಲಿ. ಕೊಡಲ್ಲ ಅಂದರೆ ಚೆನ್ನಾಗಿರೋದನ್ನ ಪಿಕ್ ಮಾಡೋಕ್ಕೆ ಆಪ್ಷನ್ ಇದೆ ಇಲ್ಲಿ. ಬೀನ್ಸ್ ತೊಗೊಂಡಿದ್ದೀನಿ. ಇಷ್ಟಕ್ಕೆ 36 ರೂಪಾಯಿ ಆಯಿತು. ಅಂದರೆ ಅರ್ಧ ಕೆಜಿನೂ ಇಲ್ಲ. ಈಗ ಹಸಿಮೆಣಸಿನ್ಕಾಯಿ ತೊಗೊಳ್ಳೋಣ, ಚಿಕ್ಕ ಚಿಕ್ಕದು. ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಸಿಗೋದು, ಎಲ್ಲ ಕಡೆ ಸಿಕ್ಕಲ್ಲ. ಈ ಸಮ್ಮರ್ ಟೈಮಲ್ಲೇ ಸ್ವಲ್ಪ ಸಿಗೋದು ನಮ್ಮ ನಾವಿರೋ ಸಿಟಿನಲ್ಲಿ. ಸೊ ಸಿಕ್ಕಿದಾಗ ಈ ಥರ ಮೆಣಸಿನ್ಕಾಯಿ ತೊಗೊಬಿಡ್ತೀನಿ. ಇದೆಲ್ಲ ಬಜ್ಜಿ ಮೆಣಸಿನ್ಕಾಯಿದು. ಇದು ಸ್ವಲ್ಪ ಹಳೆ ಸ್ಟಾಕೇ ಆಗಿದೆ ಮೆಣಸಿನ್ಕಾಯಿ, ಬಟ್ ಆದರೆ ಸಿಗೋದಿಲ್ಲ ಅಂತ ತೊಗೋತಾ ಇದ್ದೀನಿ ಅಷ್ಟೇ. ಫ್ರೆಶ್ ಇಲ್ಲ ಇದು. ಒಂದು ವೆಟ್ ಮಾರ್ಕೆಟಲ್ಲಿ ಸ್ವಲ್ಪ ನಮಗೆ ಕಡಿಮೆಗೆ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಿಂತ. ಆಮೇಲೆ ಫ್ರೆಶ್ ಆಗಿ ಸಿಗುತ್ತೆ ತರಕಾರಿಗಳು ಅಂತ ಅಷ್ಟೇ. ಲ್ಯಾಂಗ್ ಪಾಯ್ ಈಜಿ ದೋಚೆ ಲ್ಯಾಂಗ್ ಪಾಯ್. ಆಲೂಗಡ್ಡೆ ತಗೊಂಡೆ. ಇಲ್ಲಿ ದಪ್ಪ ಆಲೂಗಡ್ಡೆನೂ ಸಿಗುತ್ತೆ. ಲ್ಯಾಂಗ್ ಪಾಯ್ ಸರ್. ಓಕೆ. ಸಿಟಿನಲ್ಲಿ ನಮ್ಮ ಕಡೆ ಹೀರೆಕಾಯಿ ಸಿಗುತ್ತಲ್ಲ, ಆ ಥರ ಹೀರೆಕಾಯಿ ಸಿಕ್ಕಲ್ಲ. ಇಲ್ಲೇ ಬೇರೆ ಥರ ಹೀರೆಕಾಯಿ ತೋರಿಸ್ತೀನಿ ನೋಡಿ. ಇದೇ ಥರ ಸಿಗುತ್ತೆ ಹೀರೆಕಾಯಿಲಿ. ಈ ಥರ ಇರುತ್ತೆ ಹೀರೆಕಾಯಿಲಿ. ಇದು ಸಿಗೋ ಥರ ಹೀರೆಕಾಯಿ ತೊಗೋಬೇಕಂದ್ರೆ ನಾನು ಆನ್ಲೈನಲ್ಲೇ ತೊಗೋಬೇಕು. ಅಂದರೆ ತಾಬೋ ಅಂತೆಲ್ಲ ಆ್ಯಪ್ ಇದೆ. ಸೊ ಅಲ್ಲಿಂದ ತಗೊಂಡ್ರೆ ನಾವು ಇಲ್ಲಿ ಸೌತ್ ಕಡೆ ಚೈನಾದ ದಕ್ಷಿಣ ಭಾಗ ಅಂದರೆ ಸೌತ್ ಚೈನಾದಿಂದ ಬರುತ್ತೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ, ಇಲ್ಲಿ ಅಷ್ಟು ಚಳಿ ಇರೋದಿಲ್ಲ. ಸೊ ಇಲ್ಲಿ ಅದನ್ನು ಬೆಳೆಯಲ್ಲ, ಸೌತ್ ಕಡೆಯಿಂದ ಬರಬೇಕದು. ಬಟಾಣಿ ಇದೆ, ಬಟಾಣಿ ತಗೊಳ್ಳೋಣ. ಈಜಿದು ಆಚೆ ಸಂಪಾಯವು. ಓಕೆ, ಚಿದಾಲ. ಇವರು ಏನಂದರೆ ಹಸಿದು ಫ್ರೆಶ್ ಆಗಿರೋದು ಹಳೇದು ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಓಕೆ, ಸ್ವಲ್ಪ ಕಡಿಮೆ ಕೊಡ್ತಾ ಇದ್ದಾರೆ. 40 ರೂಪಾಯಿ ಆಗುತ್ತೆ ಅರ್ಧ ಕೆಜಿಗೆ. ಕೋಲ ಮತ್ತು ಇದ್ರ ಪಕ್ಕದಲ್ಲಿ ನೋಡಿ, ಇದು ಅವರೆಕಾಳು ಥರ ಇದೆ. ಓ ಕಾಂಕ ಅವರೆಕಾಳು ಥರ ಇದೆ. ಇದು ತುಂಬ ಬಲ್ತಿರಲ್ಲ. ಸಂಪಾಯ್ಸೆ. ಓಕೆ. ಇದನ್ನು ಸಿಪ್ಪೆ ಸಮೇತ ತಿಂತಾರೆ ಅವರು ಅವರೆಕಾಯಿನ. ಏನಿದೆ ಇದು ನೋಡಿ, ಬಳ್ತಿರಲ್ಲ. ಇದೆಲ್ಲ ಕಾಳು ಚೂರು ಇರುತ್ತೆ. ಇದು ಸಿಪ್ಪೆ ಸಮೇತ ಹಾಗೆ ತಿಂತಾರೆ. ಹೀರೆಕಾಯಿ ಹೇಳತ್ನಲ್ಲ, ಇದೆ ಚೈನಾ ಅಂದರೆ ನಾವಿರೋ ಸಿಟಿನಲ್ಲಿ ಸಿಗೋದು. ಇದು ಎಲ್ಲ ಕಡೆ ಸಿಗುತ್ತೆ, ಬಟ್ ನಾವಿರೋ ಕಡೆ ಸಿಗೋ ಹೀರೆಕಾಯಿ ಕೆಲವು ಕಡೆ ಮಾತ್ರ ಸಿಗುತ್ತೆ. ನೋಡ್ಬೋದು ಬಿದ್ರು, ಜೋಳ ಎಲ್ಲ ಇದೆ. ನಾನು ಇವಾಗ ಈರುಳ್ಳಿ ತೊಗೋಬೇಕು. ಬೀನ್ಸ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಮನೇಲೇ ಇದೆ. ಸೊ ಈರುಳ್ಳಿ ಎಲ್ಲ ಕಡೆ ದಪ್ಪ ಸೈಜ್ ಸಿಗುತ್ತೆ. ನಾನು ಎಲ್ಲಿ ಸಣ್ಣದಾಗಿರೋದು ಸಿಗುತ್ತೋ ಅಲ್ಲಿ ಆ ಥರ ಶಾಪ್ನ ನೋಡ್ತೀನಿ. ಇಲ್ಲಿದೆ, ತಗೊಳ್ಳೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಸಣ್ಣದಿದೆ. ಈ ಥರದ್ದು ನಮಗೆ ಟೇಸ್ಟ್ ಇರುತ್ತೆ, ಚೆನ್ನಾಗಿ. ನೋಡಿ, ಈ ಥರ ಚಿಕ್ಕದು ತುಂಬ ರುಚಿ ಇರುತ್ತೆ. ತಾಜಾ ಹಾವ್. ಓ ಇದೇಂದ್ಯಾ ಲೀವ್. 我的老公在这里15年。哦，那你老公说普通话更得意。ತಗೊಂಡೆ ಅರ್ಧ ಕೆಜಿ 45 ರೂಪಾಯಿ. 4 ಬಂದಿದೆ. 4 ಟೊಮೊಟೊಗೆ 45 ರೂಪಾಯಿ ಆಯಿತು. ಚೈನಲ್ಲಿ ಗೆಡ್ಡೆಕೋಸು ಸಿಗುತ್ತೆ ನೋಡಿ, ಅರ್ಧ ಕೆಜಿಗೆ 55 ರೂಪಾಯಿ ಅಂತೆ. ಕೆಂಪು ದಂಟು, ಬಿಳಿ ದಂಟು ಎರಡೂ ಇದೆ. ಸೊ ಸೊಪ್ಪು ತಗೊಳ್ಳೋಣ ಇವಾಗ. ಬಿಳಿ ದಂಟಿನ ಸೊಪ್ಪು ಇದು. ಮಾರ್ಕೆಟಿಗೆ ಬಂದರೆ ಒಂದೇ ಅಂಗಡಿಲಿ ಎಲ್ಲ ತೊಗೊಳ್ಳಲ್ಲ, ಎಲ್ಲ ಅಂಗಡಿಗಳಲ್ಲಿ ತೊಗೋತೀನಿ. ಸೊ ಒಂದೊಂದು ಐಟಮ್ಸ್ ಎಲ್ಲ ಅಂಗಡಿಗಳು ತೊಗೊಳ್ಳೋದ್ರಿಂದ ಎಲ್ಲ ಅಂಗಡಿಗೂ ವ್ಯಾಪಾರ ಆಗಲಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಅಂಗಡಿನೂ ತೊಗೋತೀನಿ. ನಾನು ಎಷ್ಟು ತರಕಾರಿ ತೊಗೊಂಡ್ನೋ ಅಷ್ಟು ತರಕಾರಿಗೆ
ಇಂಡಿಯನ್ ರುಪೀಸಲ್ಲಿ ಒಂದು 700 ರೂಪಾಯಿ ಹತ್ತತ್ರ ಆಗಿದೆ. ಇಲ್ಲಿ ನಾನು ಹಿಂದೆ ರೋಡ್ ಸೈಡಲ್ಲೆಲ್ಲ ಮೊಟ್ಟೆಗಳೆಲ್ಲ ಮಾರ್ತಾ ಇದ್ದಾರೆ ನೋಡಿ. ಇವರೆಲ್ಲ ಹಳ್ಳಿಯಿಂದ ಬಂದಿರ್ತಾರೆ. ಹಳ್ಳಿಯಿಂದ ಬಂದು ಈ ಥರ ಮಾರ್ಕೆಟ್ ಹತ್ರ ಹೊರಗಡೆ ಸ್ಟಾಲ್ ಹಾಕ್ಕೊಂಡು ಈ ಥರ ಮೊಟ್ಟೆಗಳೆಲ್ಲ ಮಾರ್ತಾರೆ. ಕೆಲವರು ಕೋಳಿ ಮರಿನೇ ಮಾರ್ತಾ ಇರ್ತಾರೆ. ಗಾಡಿ ಪಾರ್ಕಿಂಗ್ ನಾನು ಎಲ್ಲೋ ಮಾಡ್ತಿದ್ದೆ ಯಾವಾಗಲೂ, ಬಟ್ ಇವಾಗ ಎಲ್ಲಿ ಮಾಡ್ತೀನಿ ಅನ್ನೋದೇ ಮರ್ತೋಗಿತ್ತು. ಸೊ ಇಲ್ಲಿ ಮಾಡಿದ್ದೀನಿ. ನನ್ನ ಹೆಲ್ಮೆಟ್ ನೋಡಿ ಗೊತ್ತಾಗಿತ್ತು ನನಗೆ, ನಮ್ಮ ಪಾಪು ಹೆಲ್ಮೆಟು ನನ್ನ ಹೆಲ್ಮೆಟ್ ಎರಡೂ ನೋಡಿ ಗೊತ್ತಾಗಿತ್ತು. ಮಾರ್ಕೆಟಿಂದ ಮನೆಗೆ ಬಂದೆ, ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ದೋಸೆ ಹಾಕೋತಾ ಇದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಆಯಿತು. ನಮ್ಮ ಪಾಪನ ಸ್ಕೂಲಿಂದ ಕರ್ಕೊಂಬಂದು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಬ್ಯಾಗ್ ತಗೋತಾ ಇದ್ದೀವಿ ಈಗ. ಬ್ಯಾಗ್ಗಳು ಈ ಥರ ಬ್ಯಾಗ್ಗಳು ದೊಡ್ಡದು. ಮಾರ್ಕೆಟ್ಗೆ ಹೋಗಿ ಇವಾಗ ಬ್ಯಾಗ್ ತೊಗೊಬಂದ್ವಿ. ಇಲ್ಲೆಲ್ಲ ಫುಲ್ಲು ವಿಂಟರ್ ಬಟ್ಟೆಗಳನ್ನ ಮಡ್ಚಿ ಇಟ್ಟಿದ್ದೀನಿ. ಅದನ್ನೆಲ್ಲ ಬ್ಯಾಗ್ ಒಳಗೆ ಹಾಕಿ ಎತ್ ಮಾಡಬೇಕು. ಇನ್ನು ಅದು ನೆಕ್ಸ್ಟು ಯೂಸ್ ಆಗೋದೆ ಇನ್ನೊಂದು 6 ತಿಂಗಳಾದಮೇಲೆ, ಅಂದರೆ ಒಂದು ಅಕ್ಟೋಬರ್ 8 ನವಂಬರ್ ಹಂಗೆ ಯೂಸ್ ಆಗುತ್ತೆ. ಅಲ್ಲಿವರೆಗೂ ಸೆಕೆನೆ. ಇವಾಗಲೇ ಆಲ್ರೆಡಿ 31 ಡಿಗ್ರಿ ಇದೆ. ಆದರೆ ಬೇಸಿಗೆ ಮುನ್ಸೂಚನೆ, ಅಂದರೆ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದೆ ವೆದರು. ಮಾಮೂಲಿ ಮತ್ತೆ ಮಳೆ ಬಂದು ಸ್ವಲ್ಪ ನಾರ್ಮಲಾಗಿ 29, 28 ಥರ ಬಂದು ಒಂದು ವಾರ ಮತ್ತೆ ವಾಪಸ್ಸು ಟೆಂಪ್ರೇಚರ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಖತ್ ಹೀಟ್ ವೇವ್ಸ್ ಎಲ್ಲ ಬರುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಂತೂ ಸಖತ್ ಸೆಕೆ ಇರುತ್ತೆ ಇಲ್ಲಿ. ಇವು ಸ್ಟೋರೇಜ್ ಬ್ಯಾಗು ಮುಂಚೆ ನಮ್ಮ ಹತ್ರ ಇತ್ತು, ಬಟ್ ಮನೆ ಖಾಲಿ ಮಾಡುವಾಗ ಹರಿದೋಗಿತ್ತು. ಸೊ ಇವಾಗ ಮತ್ತೆ ಹೊಸದು ತಂದಿದ್ದೀವಿ. ಈ ಥರ ಇರುತ್ತೆ ಬ್ಯಾಗಿದು. ಇವಾಗ ಈ ವಿಂಟರ್ನ ಬಟ್ಟೆ ಎತ್ ಮಾಡಿದ್ರೆ ಮತ್ತೆ ನಾವು ತೆಗೆಯೋದೆ ಸೆಪ್ಟೆಂಬರ್ ಎಂಡ್ಗೆ. ಮತ್ತೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಕಬೋರ್ಡ್ಗೆ ಸೇರ್ಕೊಳ್ತವೆ. ಸೊ ಚೈನಾದಲ್ಲಿ ಸಮ್ಮರ್ ಬಂದರೆ ವಿಂಟರ್ ಬಟ್ಟೆಗಳೆಲ್ಲ ಅಟ್ಟಕ್ಕೆ ಸೇರುತ್ತೆ, ವಿಂಟರ್ ಬಂದರೆ ಸಮ್ಮರ್ ಬಟ್ಟೆಗಳೆಲ್ಲ ಅಟ್ಟಕ್ಕೆ ಸೇರುತ್ತೆ. ಸೊ ಚೈನಾದ ಒಂದು ಚಳಿಗಾಲ ಬೇಸಿಗೆಗಾಲದ ಬಟ್ಟೆ ರೂಟೀನ್ ಈ ಥರ ಆಗುತ್ತೆ. ನಾವು ನಮ್ಮ ಪಾಪು ಇಬ್ರು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಹಾಲು ತೊಗೊಂಬರೋದಕ್ಕೆ. ಬಂದಾಗಿಂದ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ. ಒಂದು ಮಾರ್ಕೆಟ್ಗೆ ಹೋಗಿ ಬಂದಾಯ್ತು, ಇವಾಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ನಮ್ಮನೆ ಹತ್ರನೇ ಇರೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ನಮ್ಮನೆ ಹತ್ರ ಅಂತಂದರೆ ನಡ್ಕೊಂಡು ಹೋಗ್ಬೋದು. ಜಸ್ಟ್ ನಾನು ನಡ್ಕೊಂಡು ಹೋಗಿದ್ದು ಮತ್ತೆ ವಾಪಸ್ಸು ಸೂಪರ್ ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅಲ್ಲೂ ನಡೆದು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಸಂಜೆ ಆಗಿತ್ತಲ್ಲ, ಮತ್ತೆ ಮನೆಗೆ ಬರೋದು ರೀಚ್ ಆಗೋದು 7 ಗಂಟೆ ಆಗೋಗುತ್ತೆ ಅಂತ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸಂಜೆ 6 ಗಂಟೆ ಆಗಿರೋದ್ರಿಂದ ಸ್ವಲ್ಪ ವಾಹನಗಳು ಕಡಿಮೆ ಆಗಿದೆ. 5 ಗಂಟೆ 4:45, 5 ಗಂಟೆಗೆ ಸಖತ್ ಕ್ರೌಡ್ ಇರುತ್ತೆ. ಇವಾಗಲೂ ಸ್ವಲ್ಪ ತುಂಬ ಇದೆ, ಗಾಡಿಗಳು ಓಡಾಡ್ತಿದ್ದಾವೆ ತುಂಬ, ಬಟ್ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣ ಇದೆ ಅಂತಲೇ ಹೇಳ್ಬೋದು ಇವಾಗ ಸಂಜೆಗೆ ಕಂಪೇರ್ ಮಾಡಿದ್ರೆ. ಅಲ್ಲಿರೋ ಬಿಲ್ಡಿಂಗಿಂದ ಈ ಆರ್ ಟಿ ಮಟ್ಟಿಗೆ ಬರೋದಕ್ಕೆ ನಾನು ತಗೊಂಡಿರೋದು 6 ನಿಮಿಷ. ಸೂಪರ್ ಮಾರ್ಕೆಟಲ್ಲಿ ಈ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಲ್ಲ, ಸೊ ಎಲ್ಲ ಕಡೆ ಐಸ್ ಕ್ರೀಮು. ಇಲ್ಲೊಂದು ಫ್ಲೇವರ್ಡ್ ನೋಡಿ, ರಮ್ ಫ್ಲೇವರ್ಡ್ ಐಸ್ ಕ್ರೀಮ್ ಅಂತೆ. ಸೊ ಒಂದು ಹಾಲು ತೊಗೊಳಕ್ಕೆ ಬಂದಿದ್ದು, ಎಲ್ಲ ಸಾಮಾನು ತೊಗೊಂಡು ಹೋಗ್ತಾ ಇದೀವಲ್ಲಪ್ಪ. ಹಾಲು ತೊಗೊಳಕ್ಕೆ ಒಂದಕ್ಕೆ ಬಂದಿದ್ದಿತ್ತು, ಮತ್ತು ನಾಳೆಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೆ. ನೋಡಿದ್ರೆ ಎಷ್ಟೊಂದು ಸಾಮಾನು ತೊಗೊಂಡು ಹೋಗ್ತಿದ್ದೀನಿ. ಅಂದರೆ ಮನೆಯಲ್ಲಿ ಎಣ್ಣೆ ಕೂಡ ಸ್ವಲ್ಪ ಇತ್ತು. ಸೊ ಅದಕ್ಕೆ ಯಾವ್ಯಾವ್ದು ಖಾಲಿಯಾಗಿತ್ತು ನೆನ್ಸ್ಕೊಂಡು ತೊಗೊಂಡು ಈಗ ತುಂಬ ದೊಡ್ಡ ಬ್ಯಾಗ್, ದೊಡ್ಡ ಕವರ್ ಆಗಿದೆ. ಈಗ ಗಾಡೀಲಿ ಹೇಗೆ ಇಟ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.